ಸ್ವಿಚ್ ಇಟ್ಟು ನಮ್ಮ ಗೌಡ ಜನಾಂಗ ಸ್ವಲ್ಪ ಪ್ಲೇಯರ್ಸ್ ಆಡೋದು. ಬಾಲ್ಡಿ ಟೀಮ್ನ ಸೋಲ್ಸೋದು ಅಂತ ಹೇಳಿದ್ರೆ ಗೌಡ ಮನೆತಳ ತಂಡಗಳಿಗೆ ಅದೊಂದು ದೊಡ್ಡ. ಬಟ್ ಆಸ್ ಟೆನ್ನಿಸ್ ಬಾಲ್ ಕ್ರಿಕೆಟರ್ ಆಗಿ ಸೌತ್ ಇಂಡಿಯಲ್ಲಿ ಲೈಫ್ನ ಕಟ್ಕೊಂಡು ಬಹಳಷ್ಟು ಕಷ್ಟ ಇರ್ತದೆ. ಒಂದೊಂದು ಸತಿ ಮಧ್ಯಪ್ರದೇಶ್ ಕಡೆಯಿಂದ ಬೌಲರ್ಸ್ ಬಂದವೆ, ಅವರದ್ದು ಪೇಸ್ಗೆ ಶ್ರೀಲಂಕಾದ ಬೌಲರ್ಸ್ ನಮ್ಮ ಯುವಕರು ಮತ್ತೆ ಆ ಒಂದು ಕೊಡಗುನ ಆ ಗತ ವೈಭವನ ತರಕ್ ಅದನ್ನ ಮಾಡೋಕೂತ ನಂಗೆ ಬಹಳಷ್ಟು ಆಸೆ ಇಟ್ಟು ಅವರ ಊರು ಚಾಂಪಿಯನ್ಶಿಪ್ ಹೊಡೆಯೋಕೂತ ಹೇಳ್ಬಿಟ್ಟು ಅವ್ರು ನೆಕ್ಸ್ಟ್ ಯುವಕರನ್ನ ರೆಡಿ ಮಾಡಿ ಆ ಊರಿಗೆ ವೈಟ್ ಬಾಲ್ ಸೂಚನೆ ಕೊಡ್ತಾ ಇದ್ದಾರೆ ನೋಡಿ. ವೈಟ್ ಬಾಲ್ ಲೆಗ್ ಬೈ ಸೂಚನೆ ಮತ್ತೆ ಮದನ್ ನೀಡ್ತಾ ಇದ್ದಾರೆ ಈ ಒಂದು ಪಂದ್ಯಾಟಕ್ಕಾಗಿ. ಇದೆಲ್ಲ ಇವತ್ತಿನ ಇತ್ತೀಚಿನ ಕ್ರಿಕೆಟ್ ನಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ. ಎಸ್, ಮದನ್ ಮಡಿಕೇರಿ ಮುಖಾಂತರವಾಗಿ ನೋಡಿ, ಇವರೇ ಮದನ್ ಮಡಿಕೇರಿ, ಇತ್ತೀಚಿನ ಟೆನ್ನಿಸ್ ಬಾಲಿನ ಅತ್ಯಂತ ಜನಪ್ರಿಯ ಅಂಪೈರ್ ಕೂಡ. ಕೊನೆಯದಾಗಿ ಸಿಕ್ಸರ್ ಅನ್ನ ಇವಾಗ ಮದನ್ ತೋರ್ಪಡಿಸ್ತಾ ಇದ್ದಾರೆ ನೋಡಿ. ಮದನ್ ಫ್ರಮ್ ಮಡಿಕೇರಿ. ಸರಿ, ಬಹಳ ಉತ್ತಮ ರೀತಿಯ ಒಂದು ನಿರ್ಣಯವನ್ನು ತೋರ್ಪಡಿಸಿದ್ರು. ಮದನ್ ಮಡಿಕೇರಿ, ಮದನ್ ಯಾಲದಾಳ ಅಂತೇಳಿ ಬಹುಶಃ ಎಲ್ಲ ಗೊತ್ತುಂಟು ಅರೆ ಭಾಷೆ ಗೌಡಕಪ್ ನೋಡೋಕೆ. ಅವಿಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವು ಫೇಮಸ್ ಅವಳು. ಡ್ಯಾನ್ಸಿಂಗ್ ಅಂಪೈರ್ ಆಫ್ ಕರ್ನಾಟಕ ಅಂತೇಳಿ ಅವು ಭಾರಿ ಫೇಮಸ್ ಆಗೋಳು. ಬಹುಶಃ ನೀವೆಲ್ಲ ನೋಡಿರುವರಿ. ಅವರೊಟ್ಟಿಗೆ ವೈಯಕ್ತಿಕವಾಗಿ ಅರೆ ಭಾಷೆಯಲ್ಲಿ ಮಾತಾಡೋದು ಯಾರಿಲ್ಲ ಬಹುಶಃ. ಇವು ಅಂಪೈರಿಂಗ್ ಮಾಡುವೆ, ಅದರೊಟ್ಟು ಒಳ್ಳೆ ಕಮೆಂಟ್ರಿ ಅರೆ ಭಾಷೆಯಲ್ಲಿ ಮಾಡುವೆ. ಕಬಡ್ಡಿನ ಕೇರಳೆ, ಕ್ರಿಕೆಟ್ ಕೂಡ ಕೇರಳೆ. ಬಹುಶಃ ಅವ್ರಿಗೆ ಸ್ವಲ್ಪ ಅನ್ಯತ್ತು ಮಾತಾಡೋಣ ಅವರ ಬಗ್ಗೆ, ಅವರ ಲೈಫ್ ಸ್ಟೈಲ್ ಹೆಂಗೆ ಹೋಗ್ತೊಟ್ಟು, ಏನು ಮಾಡ್ತಾಳ್ರಿ ಏನಂತ ನೀವು ಹೇಳ್ಬೋದು. ನಮಸ್ಕಾರ ಮದನ್ ಮಡಿಕೇರಿಗೆ, ವೀಕ್ಷಕರು ನೋಡ್ತಾಳ. ನಮಸ್ತೆ. ನಾನು ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ನಾನು ಪ್ರಾರಂಭಲೇ 2002ರಿಂದ ಈ ಒಂದು ಗೌಡ ಕಪ್ ಜೊತೆಗೆ ನಂಟುಳೊಳೆ. ಎಲ್ಲದಕ್ಕೆ ಮುಖ್ಯ ರೂವಾರಿಗ ತುಮ್ತಜಿ ಗಣೇಶನ್ ಕಲ್ಲು ಅವು ಒಂದು ವೇದಿಕೆನ ಸೃಷ್ಟಿ ಮಾಡಿಕೊಟ್ಟು, ಹಾಗೆ ಪುದೀನ ರೇವತಿ ರಮೇಶು ಅಂದು ಅವು ಮೈಕ್ ಹಿಡಿದು ಕಮೆಂಟ್ರಿ ಮಾಡ್ಕನ ನಾನು ಅವ್ರನ್ನ ಖುದ್ದಾಗಿ ಹೋಗಿ ಕೇಳಿ ನಾನು ಈ ಒಂದು ಕಮೆಂಟ್ರಿನ ಮಾಡಕ್ಕ ತಿಳ್ಕನ ಮಾಡಿಯಪ್ಪ ಅಂತ ಹೇಳಿಬಿಟ್ಟು ಒಂದು ಅವಕಾಶವನ್ನ ಕೊಟ್ಟು ಆ ಒಂದು ವೇದಿಕೆನ ಅದನ್ನ ನಾನು ಸ್ಮರಿಸ್ಕೊಂಡೆ. ಆ ಒಂದು ವೇದಿಕೆಯಿಂದ ನಾನು ಸಾಕಷ್ಟು ವೇದಿಕೆಗಳನ್ನ ಹತ್ತಿದೆ. ಅಲ್ಲಿ ಒಂದು ಸಿಕ್ಕಿದಂಥ ಅನುಭವ ಸಾಕಷ್ಟು. ಹಾಗಾಗಿ ನಾನು ಎಷ್ಟೋ ವರ್ಷ ಗೌಡ ಒಂದು ಟೂರ್ನಮೆಂಟ್ಗಳಿಗೆ ಸ್ವಯಂ ಪ್ರೇರಿತವಾಗಿ ಬಂದುಬಿಟ್ಟು ನಾನು ಯಾವುದೇ ಒಂದು ಸಂಘಟನೆ ಜೊತೆಗೆ ಗುರುತಿಸ್ಕೊಳ್ಳದೆ ನಾನು ನನಗೆ ಕೊಟ್ಟಂಥ ವೇದಿಕೆಗೆ, ನಮ್ಮ ಒಂದು ಗೌಡ ಜನಾಂಗಕ್ಕೆ, ನಮ್ಮ ಒಂದು ಆ ಒಂದು ಟೂರ್ನಮೆಂಟನ್ನ ಭಾಳ ಯಶಸ್ವಿಗೆ ನಂದು ಪಾತ್ರ, ನಾನು ಅದರಲ್ಲಿ ಭಾಗಿಯಾಗಿರೋಕು ಅಂತ ಹೇಳ್ಬಿಟ್ಟು ಭಾಳಷ್ಟು ಶ್ರಮಿಸಿಳೆ. ಅದಕ್ಕೂ ಕೂಡ ಸಾಕಷ್ಟು ಉದಾಹರಣೆಗ ಕೂಡ ಅವಳು. ನಾನು ಮೊದಲು ಗೌಡ ಕಪ್ನ ನಾವು ನೋಡ್ತಿರ್ಕನ ನಂಗೆ ಬಾಲ್ಡಿ ಟೀಮ್ನ ಸೋಲ್ಸೋದು ಅಂತ ಹೇಳಿದ್ರೆ ಗೌಡ ಮನೆತಳ ತಂಡಗಳಿಗೆ ಅದೊಂದು ದೊಡ್ಡ ಸಾಧನೆ ಆಗಿತ್ತು. ಯಾಕಂದ್ರೆ ಆ ಟೈಮ್ಲಿ ಆಸ್ಟ್ರೇಲಿಯಾ ಕೂಡ ಅದೇ ಪೀಕ್ಲಿದ್ದದ್ದು. ಪಾಂಟಿಂಗ್ ಮತ್ತೆ ಸ್ಟೀವ್ ಅವರ ಕ್ಯಾಪ್ಟನ್ಸಿಲಿ ಹೆಂಗೆ ಆಸ್ಟ್ರೇಲಿಯಾ ಟೀಮ್ ಇತ್ತು ಅದೇ ರೀತಿ ಬಾಲ್ಡಿ ಟೀಮ್ ಇತ್ತು ಕೊಡಗುಲಿ. ಬಾಲ್ಡಿ ಟೀಮ್ನ ಸೋಲ್ಸಿಗಾಗ್ತಿತ್ಲೆ. ಅವು ಸೋಲ್ ನೋಡಿಕೆ ಅಂತ ಕಾಯ್ತಾ ಇದ್ದು ಆ ಟೀಮ್ಗ ಸತಾಯಗತ ಪ್ರಯತ್ನ ಮಾಡ್ತಿದ್ದು ಅಂತ ಒಂದು ಟೀಮ್ ಅದು ಬಾಲ್ಡಿ ಆಗಿತ್ತು. ಅಲ್ಲಿಂದ ನಾನು ಗೌಡ ಕ್ರಿಕೆಟ್ನ ನೋಡ್ಕೊಂಡು ಬಂದೆ. ಅದಾದ ಬಳಿಕ ಅವ್ರನ್ನ ಮೊದಲಿಗೆ ತುಮ್ತಜೇವು ಸೋಲ್ಸಿದ್ದು, ಹಾಗೆ ಮತ್ತೆ ಪರ್ಲೋಕೊಟ್ಟಿ ಒಂದು ಸ್ಟ್ರಾಂಗ್ ಟೀಮ್ ಆಗಿ ಬೆಳೆತು. ಅಲ್ಲಿಂದ ಕೆದುಂಬಾಡಿ, ಹಾಗೆ ತೆಕ್ಕಡೆ, ಪೊರೆಕುಂಜಿಲ್ಲ, ಹಿಂಗೆ ಅನೇಕ ತಂಡಗ ಒಳ್ಳೊಳ್ಳೆ ಬಲಿಷ್ಠ ತಂಡಗಾಗಿ ಮತ್ತೆ ಕಟ್ಟಿಕೊಂಡು ಬಂದು ಗೌಡ ಕಪ್ನ ಬಹಳ ಯಶಸ್ವಿಯಾಗಿ ಹೋದು. ಹಾಗೆ ದಬ್ಬೆಕೋಡಿ ಚೆನ್ನಾಗಿ ಕ್ರಿಕೆಟ್ ಆಡ್ತಿದ್ವು. ಬಹಳಷ್ಟು ಟೀಮ್ಗಳು ಇತ್ತೀಚೆಗೆ ಹೊಸ ತಂಡ ಬರ್ತಾಳೆ. ಯಾಕಂದ್ರೆ ಇತ್ತೀಚೆಗೆ ಹೆಂಗಾಗ್ಬಿಡ್ತಾಳೆ, ಆಗ ಒಂದು ಹತ್ತತ್ರ ಒಂದು 2013 ಹೋಗಕ್ಕನ ನಮ್ಮ ಗೌಡ ಟೀಮ್ಗೆ ಬಹಳಷ್ಟು ಎಲ್ಲೋ ಆಡ್ತಾ ಒಂದು ಹೊಸ ತಂಡಗಳು ಹುಟ್ಕೊಂಡು ಹೊಸ ಆಟಗಾರರು ಬಹಳಷ್ಟು ಸ್ಟ್ರಾಂಗ್ ಆಗಿದ್ದು. ಬೈಮನ ಟೀಮ್ಸ್ ಕೂಡ ಬಹಳಷ್ಟು ವರ್ಷ ಒಂದು ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ನ ಪ್ರವೇಶನ ಮಾಡ್ತಿತ್ತು. ಕುಡಾಕಂಡಿ ಕೂಡ ಒಳ್ಳೆ ಕ್ರಿಕೆಟ್ನ ಆಡ್ತಿತ್ತು. ಹಾಗೆ ತೋಟಂಬೇಲು ಎಲ್ಲೋ ಆಡ್ತಾ ಬರ್ತಾ ಇದ್ದು. ಅದು ಇತ್ತೀಚೆಗೆ ಟೂರ್ನಮೆಂಟ್ ಕಡಿಮೆ ಆಯ್ತು. ಯಾಕಂದ್ರೆ ಕೆದುಂಬಾಡಿಲಿ ನಡೆದ, ಈಗ ಸೌತ್ ಕೆನರಾ ಕಡೆ ಹಲವಾರು ಟೂರ್ನಮೆಂಟ್ ಆದವೆ, ಆದ್ರೆ ಹೆಚ್ಚಾಗಿ ಭಾಗವಹಿಸಿದ್ದು ಮಡಿಕೇರಿ ಮ್ಯಾಚ್ ಕಾಂಪೌಂಡ್. ದಯವಿಟ್ಟು ಆ ಮ್ಯಾಚ್ ಕಾಂಪೌಂಡ್ಲಿ ಆ ಒಂದು ಗೌಡ ಕುಟುಂಬಗಳ ಕ್ರಿಕೆಟ್ನ ಮತ್ತೆ ತನ್ನಿ. ಇದು ಕ್ರಿಕೆಟ್ಗೆ ಅಂತ ನಾನು ಹೇಳ್ತಾ ಇಲ್ಲ, ಕ್ರಿಕೆಟ್ ಉದ್ದೇಶ ಆಗಿರೋದು, ಆದ್ರೆ ಕ್ರಿಕೆಟ್ನಿಂದ ಮುಖ್ಯ ಉದ್ದೇಶ ನಮ್ಮ ಯುವಕರೆಲ್ಲ ಅಲ್ಲಿ ಒಟ್ಟುಗೂಡುವ ಒಂದು ವೇದಿಕೆ. ಅದು ಕ್ರಿಕೆಟ್ ಅಂತ ನೀವು ಮಾಡಬೇಡಿ, ಅದನ್ನ ನಾನೆಲ್ಲ ಬಹಳೊಂದು ಒಳ್ಳೆ ವೇದಿಕೆನ ಅದರಿಂದ ನಾನು ರೂಪವಾಗಿ ನಂಗೆ ಒಂದು ಸೃಷ್ಟಿ ಮಾಡ್ಕೊಂಡು ಇಡೀ ಕರ್ನಾಟಕ ಇಂದ ನನ್ನ ಗುರುತಿಸ್ತೊಟ್ಟು ಹೇಳಿದ್ರೆ ಆ ಒಂದು ಮ್ಯಾನ್ಸ್ ಕಾಂಪೌಂಡ್ ಬಹಳಷ್ಟು ಪಾತ್ರವನ್ನು ವಹಿಸಿದೆ. ಅದಕ್ಕೆ ಎಸ್ಪೆಷಲಿ
ಗೌಡ ಅಕಾಡೆಮಿ, ಸಾಂಸ್ಕೃತಿಕ ಅಕಾಡೆಮಿ, ಗಣೇಶ್ ಅಂಕಲ್ ಶುರು ಮಾಡಿದ ಒಂದು ಕ್ರಿಕೆಟ್. ಹಾಗಾಗಿ ಅದನ್ನ ಮತ್ತೆ ತರೋಕೂತ ನಾನು ಈ ಮೂಲಕ ಇವರ ಚಾನಲ್ನ ನಾನು ಕೇಳ್ಕೊಂಡೆ, ಯಾರೆಲ್ಲ ವೀಕ್ಷಣೆ ಮಾಡಿ ದಯವಿಟ್ಟು ಒಂದು ಸ್ವಲ್ಪ ಒತ್ತಡ ಹಾಕಿ ನಮ್ಮ ಕ್ರಿಕೆಟ್ನ ಮತ್ತೆ ತರ್ನೋ ಆ ಒಂದು ಮಜಾನೇ ಬೇರೆ ಇರ್ಲಿ. ಆ ಲೆದರ್ ಬಾಲ್ ಆಡ್ಲಿ, ನಾನೊಬ್ಬ ಲೆದರ್ ಬಾಲ್ ಪ್ಲೇಯರ್ ಆಗಿನೂ ಅದು ಅದರ ಪಾಡಿಗೆ ನಡೆಯಲಿ. ಆದ್ರೆ ಈ ಕುಟುಂಬವಾರು ಟೂರ್ನಮೆಂಟ್ ಬರೋ ಕೂತ ನಾನು ಈ ಮೂಲಕ ಕೇಳ್ಕೊಳ್ತಾವಳೆ. ಬಹುಶಃ ಮದನ್ ಮಡಿಕೇರಿಯು ಇಂದು ಕರ್ನಾಟಕದ ಎಲ್ಲ ಹೆಸರುವಾಸಿಯಾಗಿರುವಂಥ ಒಬ್ಬ ಅಂಪೈರ್. ನೀವು ನಿಮ್ಮ ಸ್ಟಾರ್ಟಿಂಗ್ ಡೇಸ್ ಮೆನ್ಸ್ ಕಾಂಪೌಂಡ್ ಸ್ಟಾರ್ಟ್ ಆಗ್ತಿದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ನಿಮ್ಮ ಈ ಟೆನಿಸ್ ಬಾಲ್ ಕ್ರಿಕೆಟ್ಗೂ ನಮ್ಮ ಗೌಡ ಕಪ್ ಟೆನಿಸ್ ಬಾಲ್ ಕ್ರಿಕೆಟ್ಗೂ ಡಿಫ್ರೆನ್ಸ್ ಏನು ಉಂಟು ಅಂತ ಏನೋ ಹೇಳಕ್ಕೆ ಸ್ವಲ್ಪ ಮಟ್ಟಿಗೆ? ತುಂಬಾ ಜಗಜಾಂತರ ವ್ಯತ್ಯಾಸ. ಹೌದಲ್ಲ, ಅಲ್ಲಿ ಬರೀ ನಾವು ಒಂದು ಕ್ರಿಕೆಟ್ ಆಡುವ ಉದ್ದೇಶ ಬರೀ ಪಾರ್ಟಿಸಿಪೇಟ್ ಮಾಡುವೆ ಹೆಚ್ಚಾಗಿ. ಇಲ್ಲಿನ ಕ್ರಿಕೆಟ್ ಬಹಳಷ್ಟು ಒಂದು ತುಂಗಲು ರಾಜ್ಯದ ಮಟ್ಟದಲ್ಲಿ ತಿಳ್ಕನ ನೀವು ಸಾಮಾನ್ಯವಾಗಿ ಆಡವೆಲ್ಲ ಬಂದು ಒಂದು ದಾವಣಗೆರೆಯಲ್ಲಿ ಆದರೂ ಮ್ಯಾಚ್ ಗೆಲ್ಲಿಕ್ಕೂ ಕಷ್ಟ ಒಂದು ಸಾಮಾನ್ಯ ತಂಡಗಳಿಗೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬೌಲಿಂಗು ಸ್ಟ್ರಾಂಗ್ ಇದ್ದದೆ, ಅಷ್ಟರ ಮಟ್ಟಿಗೆ ಬ್ಯಾಟಿಂಗ್ ಕೂಡ ಯಾವ ಟೈಮ್ಲಿ ಆ ಸ್ವಿಚ್ ಇಟ್ ನಮ್ಮ ಗೌಡ ಜನ ಸ್ವಲ್ಪ ಪ್ಲೇಯರ್ಸ್ ಆಡುದು, ಅದು ಇಲ್ಲೆಲ್ಲ ಕಾಮನ್. ಅದು ವೆಪನ್. ಅದ್ರ ಜೊತೆ ಕಟ್ಟರ್ಸ್ ತಡ್ರೆ ತುಂಬಾ ಕಡೆ ಎಲ್ಲ ಸ್ಟಾರ್ಟಿಂಗ್ ಬೌಲರ್ಸ್ ಇದ್ದಾರೆ. ಇವಾಗ ಕಟ್ಟರ್ಸ್ ರೌಂಡ್ ಆಮ್ಲಿ ಪಕ್ಕಾ ಕಟ್ಟರ್ಸ್ನ ಹಾಕುದು. ಅದರ ಜೊತೆಗೆ ಈಗ ಒಂದೊಂದು ಸತಿ ಮಧ್ಯಪ್ರದೇಶ್ ಕಡೆಯಿಂದ ಬೌಲರ್ಸ್ಗ ಬಂದವೆ, ಅವರದ್ದು ಪೇಸ್ಗ ಇರ್ದು, ಶ್ರೀಲಂಕಾದ ಬೌಲರ್ಸ್ಗ ಅವ್ರನ್ನೆಲ್ಲ ಎದುರಿಸ್ದಿರ್ದು. ನಂಗೆ ಇನ್ನೂ ನೆನಪಾದೆ, ಕಳೆದ ವರ್ಷ ಇದೇ ದಾವಣಗೆರೆಯಲ್ಲಿ ಜಾನ್ಸನ್ ಕುಂದಾಪುರ ಮತ್ತು ಶ್ರೀಲಂಕಾದ ನಡುವೆ ಮ್ಯಾಚ್ ಅಲ್ಲಿ ಹರಿ ಹೇಳ್ಬಿಟ್ಟು ಓಪನರ್ ಬ್ಯಾಟ್ಸ್ಮನ್ ಜಾನ್ಸನ್ ಕುಂದಾಪುರದ್ದು ಎಷ್ಟರ ಮಟ್ಟಿಗೆ ಒಂದು ವಿಡಿಯೋನ ನೋಡ್ಕೊಂಡು ರೆಡಿಯಾಗಿ ಬಂದಿತ್ತು ಮ್ಯಾಚ್. ಅಂದ್ರೆ ಎಲ್ಲ ಆಲ್ಮೋಸ್ಟ್ ಮಲಿಂಗ ತರ ಬೌಲಿಂಗ್ನ ಹಾಕುವೆ, ಫಾಸ್ಟ್ ಆಗಿ ಬಾಲ್ನ ಮಾಡ್ತಿದ್ದೋ, ಒಂದು ಲೈನ್ ನ ಕರೆಕ್ಟ್ ಆಗಿ ಇಟ್ಕೊಂಡು ಬಾಲ್ನ ಹಾಕ್ತಿದ್ದು. ಅದನ್ನ ಅವಾಗ ಕರೆಕ್ಟಾಗಿ ವಿಡಿಯೋ ನೋಡ್ಕೊಂಡ್ ಬಂದು ನನ್ನ ಕೇಳ್ತೀವಿ, ಸರ್ ನೀವು ಬರೀ ಸ್ಟ್ರೈಟ್ ಹಾಕುದಲ್ಲ ಅಂತ. ಹೌದು ಅಂತ ಹೇಳಿದೆ, ಯಾಕಂದ್ರೆ ಕೇಳಕ್ಕೆ ನಾನು ಉತ್ತರಿಸ್ಬೇಕಂತ ನನ್ನ ಕರ್ತವ್ಯ ಆಗಿತ್ತು. ಅಂತ ಹೇಳಿದೆ. ಅವ ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಿತ್ತು, ಎಲ್ಲ ಸ್ವೀಪ್ಗಳನ್ನ ಹೊಡೆದು ಆ ರನ್ಸ್ ನ ಮಾಡಿ ಆ ಟೂರಿಂಗ್ ಆ ಶ್ರೀಲಂಕಾ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಅದನ್ನ ಹೊಡೆಯೋಕ್ತಂದ್ರೆ ಆ ತರ ಒಂದು ಸ್ಪೆಷಲ್ ಇನ್ನಿಂಗ್ಸ್ ಬೇಕಂತ ಆ ಮಟ್ಟಿಗೆ ಇಲ್ಲಿ ಪ್ಲೇಯರ್ಸ್ಗೆ ರೆಡಿ ಆದವೆ. ಆ ರೀತಿ ಬಂದೆ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಕ್ರಿಕೆಟ್ ಸ್ವಲ್ಪ ಕಡಿಮೆ. ಆದ್ರೆ ನಂಗೆ ಖುಷಿ ತಂದ್ರೆ ಇದೊಂದು ಹಂಚಿಕಡೆ. ನಮ್ಮ ಕಿಂಜನ ಯತೀಶ ಕಳೆದ 3 ವಾರ ಅವ ಆಡ್ದ ಎಲ್ಲಾ ಟೂರ್ನಮೆಂಟ್ಗಳು ಗೆದ್ದ. ದಾವಣಗೆರೆಗೆ ಒಂದೇನೋ ಸ್ವಲ್ಪ ಕಾಲು ನೋವು ತಳಿ ಬಾತ್ಲೆ ಆ 3 ಟೂರ್ನಮೆಂಟ್ ಅಲ್ಲಿ ಅವ್ರ ಟೀಮ್ ಪಾಂಚಜನ್ಯ ಕೋಟಕ್ಕೆ ಆಡ್ತೌಟು ವಿನ್ ಆಗಿತ್ತು. ಬಹಳ ಒಂದು ಒಳ್ಳೆ ಬೌಲರ್ ಕೂಡ, ಒಳ್ಳೆ ಬ್ಯಾಟ್ಸ್ಮನ್. ಕೊಡಗಲ್ಲಿ ಅವ ದೊಡ್ಡ ಆಲ್ರೌಂಡರ್, ಇಲ್ಲಿ ಒಳ್ಳೆ ಬೌಲರ್, ಒಳ್ಳೆ ಫೀಲ್ಡರ್. ದಾವಣಗೆರೆಯಲ್ಲಿ ಹಿಡಿದ ಕ್ಯಾಚ್ ಇನ್ನೂ ನಂಗೆ ಕಣ್ಣು ಮುಂದೆ ಇಟ್ಟು. ಆ ವರ್ಷ ಅವು ರನ್ನರ್ಸ್ ಆಗಿದ್ದು, ಇಜಾನ್ ಸ್ಪೋರ್ಟ್ಸ್ಗೆ ಆಡಿತ್ತು. ಅವ ಕೂಡ ಬಹಳಷ್ಟು ಚೆನ್ನಾಗಿ ಆಡಿದೆ. ಹಾಗೆ ಪುತ್ತೂರು ಲೋಕಿ ಕೂಡ ಜೈ ಕರ್ನಾಟಕ ಬೆಂಗಳೂರಿನ ಆಡ್ತೊಟ್ಟು. ಅವನು ಒಳ್ಳೆ ಫಿಟ್ ಆಗಿ ಒಳ್ಳೆ ಲೆದರ್ ಬಾಲ್ ಪ್ಲೇಯರ್, ಜೊತೆಗೆ ಟೆನಿಸ್ ಬಾಲ್ನು ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡಿದೆ, ಫೀಲ್ಡಿಂಗು ಕೂಡ ಬಹಳಷ್ಟು ಒಂದು ಒಳ್ಳೊಳ್ಳೆ ಆಟಗಾರ ಓಳೋ ನಮ್ಮಲ್ಲಿ ಕೂಡ. ನಮ್ಮ ಈ ಗೌಡ ಕಪ್ಪಿಂದಾಗಿ ಇಂಥ ಕಿಜನ್ ಯತೀಶವಾಗಿರ್ಬೋದು, ಪುತ್ತೂರು ಈ ಟೈಪ್ ಇನ್ನಷ್ಟು ಜನಗ ಭಾವ ಸಾಧ್ಯತೆ ಇರ್ತದೆ. ಸರಿಯಾಗಿ ಪ್ರಾಪರ್ ಆಗಿದ್ದು ಒಂದು ಮ್ಯಾಚ್ ಟೂರ್ನಮೆಂಟ್ಗೆಲ್ಲ ಆಧಾರ ಅಂತ. ಹೌದು, ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದ್ದ ತಕ್ಷಣ ಅಲ್ಲಿ ಆಗ ಪ್ಲೇಯರ್ಸ್ಗೆ ಹುಟ್ಟೋ ಸಾಧ್ಯತೆ. ಈ ತರ ಟೂರ್ನಮೆಂಟ್ಗೆ ನಿತ್ತು ಹೋದರೆ ತುಂಬಾ ಕಷ್ಟ. ಯಾಕಂದ್ರೆ ಅಪರೂಪಕ್ಕೊಮ್ಮೆ ಬಂದು ಬ್ಯಾಟಿಂಗ್ ಮಾಡುದು. ಯಾಕಂದ್ರೆ ನಮ್ಗೆ ಚಾಲೆಂಜ್ ಇರೋದು ಹೇಳಿದ್ರೆ ಮಳೆಗಾಲದಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಸ್ಪೋರ್ಟ್ಸ್ ಚಟುವಟಿಕೆ ನಿತ್ತು ಹೋಗ್ಬಿಟ್ಟದೆ. ಮತ್ತೆ ಪುನಃ ಬ್ಯಾಟ್ ಹಿಡಿಯಕನ ಫಿಟ್ ಆಗಿರೋದಿಲ್ಲ. ಮತ್ತೆ ಹಂಗೆ ಪ್ಲೇಯರ್ಸ್ ಆಸಕ್ತಿ ಇರೋವು ಸ್ವಲ್ಪ ದೂರ ಸರ್ದವೆ ಕ್ರಿಕೆಟ್ ಇಂದ. ತುಂಬಾ ಚಾಲೆಂಜ್ ಇದ್ದದೆ ಅಲ್ಲಿ ಬಂದು ಬೆಳಗ್ಗೆ. ಯಾಕಂದ್ರೆ ತೋಟ ಕೆಲಸ ಇದ್ದಾವೆ, ತುಂಬಾ ಜನ ಕೃಷಿಗೆ ಅವಲಂಬಿತ ಆಗಿರೋದ್ರಿಂದ ಇದರ ಕಡೆ ಜಾಸ್ತಿ ಒಲವನ್ನ ಕೊಡ್ಕಲ್ಲ. ಅಲ್ಲಲ್ಲಿ ಟೌನ್ಗಳಿರೋ ಒಂದ್ ಸ್ವಲ್ಪ ಜನ ಮಾತ್ರ ಆಡ್ಕೊಂಡವೆ. ಹಂಗಾಗಿ ಬಹಳಷ್ಟು ಚಾಲೆಂಜ್ ಉಂಟು. ಆದ್ರೆ ಒಳ್ಳೊಳ್ಳೆ ಟೂರ್ನಮೆಂಟ್ಗಳು ಬಂದು ಅದ್ರ ಜೊತೆಗೆ ಏನಾದ್ರೂ ಒಂದು ಪ್ರೀಮಿಯರ್ ಲೀಗ್ ಮಿಕ್ಸಪ್, ಇಲ್ಲಿನ ಪ್ಲೇಯರ್ಸ್ಗಳನ್ನ ಒಂದು 4 ಜನರನ್ನ ಐಕಾನ್ಗಳ ತರ ಮಾಡಿ ಏನಾದ್ರೂ ಆಡಿ ಅವ್ರ ಜೊತೆ ಆಡ್ಕೊಂಡು ಒಂದು ಅನುಭವಗಳ ಒಂದು ಸಾಧ್ಯತೆಗ ಇದ್ದಾವೆ. ಒಂದೊಳ್ಳೆ ಪ್ಲೇಯರ್ಗಳ ಹುಟ್ಟಿ ಹಾಕಕ್, ಜೊತೆಗೆ ಒಂದೊಳ್ಳೆ ಅಥ್ಲೆಟಿಕ್ಸ್ ಎಲ್ಲ ಇದ್ರೆ ಚಂದ. ಯಾಕಂದ್ರೆ ಕ್ರಿಕೆಟ್ ಇಂದ ಹೆಚ್ಚಾಗಿ ಇತ್ತೀಚೆಗೆ ಬರ್ತಾ ಇರೋದು. ನಾನು ಇದರಿಂದ ಹೆಸರು ಮಾಡಲೇ ಒಬ್ಬ ಅಂಪೈರ್ ಆಗಿ, ಬಟ್ ಆಸ್ ಟೆನಿಸ್ ಬಾಲ್ ಕ್ರಿಕೆಟರ್ ಆಗಿ ಸೌತ್ ಇಂಡಿಯಲ್ಲಿ ಲೈಫ್ನ ಕಟ್ಕೊಂಡು ಬಹಳಷ್ಟು ಕಷ್ಟ ಉಂಟು. ಹಾಗಾಗಿ ಅದನ್ನ ಕ್ರಿಕೆಟ್ನ ಪ್ರೊಫೆಷನಲ್ ಆಗಿ ತಗೊಳ್ಳೋವು ಸ್ವಲ್ಪ ಯೋಚನೆ ಮಾಡಿಕದೆ. ಯಾಕಂದ್ರೆ ಪ್ರತಿನಿತ್ಯ ಎಫರ್ಟ್ ನಾವು ಹಾಕುವೆ, ಅವರ ಅಮೂಲ್ಯವಾದ ಸಮಯನ ಇಲ್ಲಿಗೆ ಕಳೆಯಕಾದೆ. ಅದ್ರ ಜೊತೆಗೆ ಅವಕ್ಕೆ ಅಷ್ಟೇ ಯಶಸ್ವಿ ಸಿಕ್ಕಿದೆ ಅಂತ ಹೇಳಿಕಾದಿಲ್ಲ. ಹಾಗಾಗಿ ಇದನ್ನ ಪ್ರೊಫೆಷನಲ್ ಆಗಿ ತಗೊಳ್ಳೋವು ಸ್ವಲ್ಪ ಯೋಚನೆ ಮಾಡಿ
ಟೆನ್ನಿಸ್ ಬಾಲ್ನ ಆಯ್ಕೆ ಮಾಡ್ಕೊಳ್ಳಿ. ಅದಕ್ಕಿಂತ ಹೆಚ್ಚಾಗಿ ಬೇರೆ ಕ್ರೀಡೆಗಳ ಕಡೆಗೆ ನಮ್ಮ ಈ ಗೌಡಜನ ಅಕಾಡೆಮಿ ಇರೋದು ಅಥವಾ ಯುವ ವೇದಿಕೆ ಇರೋದು ಒಂದು ಯುವಕರಿಗೆ, ಈಗ ಏನ್ ನೀವು ಕ್ರಿಕೆಟ್ನೆಲ್ಲ ಲೆದರ್ ಬಾಲ್ ಮಾಡ್ತಾಳ್ರಿ, ಅದು ಖುಷಿಯ ವಿಷಯನೇ. ಅದರ ಜೊತೆಗೆ ನಮ್ಮ ಯುವಕರಿಗೆ ಒಂದು ಅಂಡರ್ 12, ಅಂಡರ್ 16 ಈ ರೀತಿಯ ಒಂದು ಅಕಾಡೆಮೀಸ್ ಮಾಡಿ ಅವಕ್ಕೆ ಕಾಂಪಿಟೇಷನ್ ಮಾಡಿ, ಅವಕ್ಕೆ ಆ ಒಂದೊಂದು ಗ್ರಾಮಗಳಿಗೆ ಟೀಮ್ನ ಕೊಟ್ರೆ ಆ ಒಂದು ಪೇರೆಂಟ್ಸ್ ಅದರ ಕಡೆ ಸ್ವಲ್ಪ ಫೋಕಸ್ ನ ಮಾಡಿ ಆ ಒಂದು ಯಂಗ್ಸ್ಟರ್ಸ್ ಹೆಚ್ಚಾಗಿ ಬಂದರೆ ಒಂದು ಬಾಲ್ ಕ್ರಿಕೆಟ್ ಇರೋದು ಅಥವಾ ಶಟಲ್ ಇರೋದು ಅಥ್ಲೆಟಿಕ್ಸ್ ಕಡೆ ಎಲ್ಲ ಸ್ವಲ್ಪ ಅವಲಂಬನೆ. ಯಾಕಂದ್ರೆ ಇತ್ತೀಚೆಗೆ ನಾನು ಟ್ರ್ಯಾಕ್ ಓಡ್ತಿರ್ಕನ ಕಂಟಿನ್ಯೂರಲ್ಲೆಲ್ಲ ನಾವೇನಾದ್ರೂ ಟ್ರ್ಯಾಕ್ಲಿ ಓಡ್ಕನ ಕೆಲವು ಪರಿಚಯ ಅದೇ ಟ್ರ್ಯಾಕ್ ನಿಂತು ನೀವು ಯಾವ ಊರು ಕೊಡಗು ತಿಳ್ಕನೆ ನಾವು ಒಂದು 3 to 5% ಆ ಒಂದು ಈವೆಂಟ್ ನ ಗೆದ್ದಷ್ಟು ಆಲ್ಮೋಸ್ಟ್ ಅವು ಹಿಂದೆ ಹೋದವೆ. ಆ ರೀತಿಯ ಒಂದು ಹಳೆಯ ನಮ್ಮ ಕ್ರೀಡಾಪಟುಗೂ ಹೆಸರನ್ನ ಮಾಡಿ ಹೋಗಳು, ಕೊಡಗಿಂದ ಯಾರ್ಯಾರು ರೆಪ್ರೆಸೆಂಟ್ ಮಾಡಿಡೋ ಅನೇಕ ಘಟಾನುಘಟಿ ಕ್ರೀಡಾಪಟುಗ. ಯಾಕಂದ್ರೆ ಕೊಡಗು ಅಂದ್ರೆ ಆ ಒಂದು ಹೆಸರುಟ್ಟು ಅದು ಇತ್ತೀಚೆಗೆ ಕಡಿಮೆ ಆಗ್ತಿಟ್ಟು. ಅದು ಯಾಕೆ ಕಡಿಮೆ ಆಗ್ತಿಟ್ಟು? ಮುಂಚೆ ಆರ್ಮಿಗೆ ಹೋಗ್ತಿದ್ದೋ, ಆರ್ಮಿಯಿಂದ ತುಂಬಾ ಕ್ರೀಡಾಪಟುಗ ಹುಟ್ಟುಕೊಳ್ತಿದ್ದೋ, ಆಮೇಲೆ ಜಾಸ್ತಿ ಜನ ಈ ಗುಡ್ಡಗಾಡು ಓಟಗಳನ್ನೆಲ್ಲ ಓಡ್ತಾ ಇದ್ದ, ಇದೆಲ್ಲ ಕಡಿಮೆ ಆಗುತ್ತೆ. ಈ ತರ ಆ ಕಾಂಪಿಟೇಷನ್ಗಳನ್ನ ಮತ್ತೆ ತರಕು, ಆ ಒಂದು ಕಾಂಪಿಟೇಷನ್ ಆ ಊರಿಗೆ ಚಾಂಪಿಯನ್ಶಿಪ್ ತರ ಏನಾರು ಕೊಟ್ರೆ ಅವು ಫಸ್ಟ್ ಒಂದ್ 2 ವರ್ಷ ಅಷ್ಟೊಂದು ಯಶಸ್ವಿ ಕಾಂಬಕ್ಕಿಲ್ಲ. ಒಂದು ಚಾಂಪಿಯನ್ಶಿಪ್ ಕೊಟ್ರೆ ಅವರ ಊರು ಚಾಂಪಿಯನ್ಶಿಪ್ ಹೊಡೆಯೋಕೆ ಹೇಳ್ಬಿಟ್ಟು ಅವ್ರು ನೆಕ್ಸ್ಟ್ ಯುವಕರನ್ನ ರೆಡಿ ಮಾಡುವೆ ಆ ಊರಲ್ಲಿ. ಹಾಗಾಗಿ ಏನಾದ್ರೂ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇರೋದು ಅಥವಾ ಹಿಂಗೆಲ್ಲ ಇಟ್ರೆ ಒಂದು ಮಿಕ್ಸ್ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಏನಾದ್ರು ಇಟ್ರೆ ನಮ್ಮ ಯುವಕರು ಮತ್ತೆ ಆ ಒಂದು ಕೊಡಗುನ ಆ ಗತ ವೈಭವನ ತರಕ್ ಅದನ್ನ ಮಾಡೋಕ್ಕೂ ನಂಗೆ ಬಹಳಷ್ಟು ಆಸೆ ಇಟ್ಟು ಸ್ವಲ್ಪ ಟೈಮ್ ಖಂಡಿತವಾಗಿ ಕೊಡಗುದು ಸ್ಪೋರ್ಟ್ಸ್ಗೆ ನನ್ನ ಸಪೋರ್ಟ್ ಎಂದಿಗೊಟ್ಟು ನಾನು ಅದರ ಕಡೆ ಖಂಡಿತವಾಗಿ ನಂದೆಲ್ಲ ಸ್ವಲ್ಪ ನಾನೊಂದು ಸ್ವಲ್ಪ ಸ್ಟೇಬಲ್ ಆಗ್ಬಿಟ್ಟು ಖಂಡಿತವಾಗಿ ಆ ಕೊಡಗು ಕಡೆ ಮರಳಿದೆ. ಕೊಡಗು ಸ್ಪೋರ್ಟ್ಸ್ ಕಡೆ ನನ್ನ ಒಂದು ಕೊಡುಗೆ ಕೂಡ ಮಾಡೋಕೆ ನನ್ನ ಬಹಳ ದೊಡ್ಡ ಆಸೆ. ಮದನ್ ಮಡಿಕೇರಿ ಅವರ ಫುಲ್ ಇಂಟ್ರಿ ಇನ್ನೊಂದು ಕನ್ನಡದಲ್ಲಿ ಮಾಡಿ ಹಾಕಣೆ ಸಾಕಷ್ಟು ಅವರ ಪರ್ಸನಲ್ ವಿಷಯ, ಅವರ ಅಂಪೈರಿಂಗ್ ಲೈಫ್ ಬಗ್ಗೆ, ಅವರ ಕೆರಿಯರ್ ಬಗ್ಗೆ ಕನ್ನಡದಲ್ಲಿ ಉಂಟು. ಬಹುಶಃ ಈ ವಿಡಿಯೋ ಅರೆ ಭಾಷೆಯಲ್ಲಿ ಮಾಡ್ತಾರೆ, ಇನ್ನೊಂದು ವಿಡಿಯೋ ಕೆಳಗಿರೋದು ಅದ್ರಲ್ಲಿ ನೋಡಿ ನೀವು ಅನಿಸಿಕೆಗಳ ಕಮೆಂಟ್ ಬಾಕ್ಸ್ ಹಾಕಬೇಕು. ಮದನ್ ಮಡಿಕೇರಿ ಅವು ವೃತ್ತಿಲಿ ಏನ್ ಮಾಡ್ತಾಳೆ ಅಂತ ಅರೆ ಭಾಷೆ ಕೇಳುವಂಗೆ ನೀವೇನ್ ಮಾಡ್ತಾಳೆ? ಬರೀ ಅಂಪೈರಿಂಗ ಅಲ್ಲ, ಕಾಫಿ ತೋಟ ಏನಾರು ಊಟ ಮನೇಲಿ ಕೆಲಸ ಮಾಡಿದ್ರೆ ಏನು ಕತೆ ಅಂತ? ಮನೇಲಿ ಕೆಲಸ ಅಂತೂ ನಾನ್ ಮಾಡ್ಲೆ, ತೋಟ ಹುಟ್ಟು ದೇವ್ರ ದಯದಿಂದ ದೇವ್ರು ಎಲ್ಲ ಚೆನ್ನಾಗಿ ಕೊಟ್ಟಳು. ಅದ್ರ ಜೊತೆಗೆ ನಂಗೆ ಏನಿದ್ರು ಇದ್ರಲ್ಲೇ ಸಂಪಾದನೆ ಮಾಡೋಕೂತ, ಇದ್ರಲ್ಲಿ ಈಗ ನಾವು ಕಂಡುಕೊಳ್ಳೋಣ ದಾರಿನ. ಈಗ ನಮ್ಗೆ ಒಂದೊಳ್ಳೆ ವೇದಿಕೆ ಸೃಷ್ಟಿಯಾಗ್ಬಿಟ್ಟು ಈ ವೇದಿಕೆನ ಇದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳೋಕು ಹೇಳುವ ಉದ್ದೇಶದಿಂದ ನಾವು ಇತ್ತೀಚೆಗೆ ಲೈವ್ ಟೆಲಿಕಾಸ್ಟ್ ನೀವೆಲ್ಲ ನಿಮ್ಮ ಬೇಕಾದ್ರೆ ನಿಮ್ಮ ಮದುವೆ ಸಮಾರಂಭಗಳಿಗೆ ಕೂಡ ಫೋಟೋಗ್ರಫಿ ಇರೋದು ಅಥವಾ ನೀವು ಮದುವೆ ಅಥವಾ ನಿಮ್ಮ ಜಂಬರಗಳನ್ನ ಲೈವ್ ಕವರೇಜ್ ಕೂಡ ಮಾಡಕ್ ನಾವು ಲೈವ್ ಕವರೇಜ್ ಮಾಡ್ಕೊಟ್ಟವೆ. ನಿಮ್ಮ ಹತ್ರ ಯೂಟ್ಯೂಬ್ ಬೇಕಾದ್ರೆ ಫುಟೇಜ್ಗೆ ಇದ್ದಾವೆ, ನೀವು ಯಾವಾಗ ಬೇಕಾದ್ರೆ ನೋಡ್ಕೊಳಕ್. ನಿಮ್ದು ಯಾವುದೇ ಒಂದು ಚಿಕ್ಕ ಫಂಕ್ಷನ್ ಇದ್ರು ಕೂಡ ಅಥವಾ ನಿಮ್ಮ ಊರ್ಲಿ ಒಂದು ದೇವ್ರ ಕಾರ್ಯಗ ಜಾತ್ರೆಗ ಇದ್ರು ಅದನ್ನು ಕೂಡ ನಾವು ಲೈವ್ ಆಗಿ ಟೆಲಿಕಾಸ್ಟ್ ಮಾಡುವೆ. ಒಂದು ರೀಸನಬಲ್ ರೇಟ್ಗೆನೆ ನಾವು ಮಾಡ್ಕೊಟ್ಟವೆ. ಈಗ ಪ್ರೊಫೆಷನಲ್ ಆಗಿ ಅದು ಕೂಡ ನಾವು ಜೊತೆಗೆ ಮಾಡ್ತಾಳೆ. ಯಾಕಂದ್ರೆ ನಂಗೆ ನಾನು ಹುಟ್ಟಿದ್ದು ಮಡಿಕೆ ಕೊಡಗು, ಹಾಗೆ ಆ ಮಡಿಕೇರಿ ಅನ್ನೋ ಹೆಸರನ್ನ ಇಟ್ಕೊಂಡು ನಂಗೆ ಬಹಳಷ್ಟು ಹೆಸರು ತಂದು ಕೊಡ್ತು. ಹಾಗೆ ನಂಗೆ ಅನ್ನ ಕೊಟ್ಟದ್ದು ಬೆಂಗಳೂರು, ಹಂಗಾಗಿ ನಾನು ಬೆಂಗಳೂರು ಸ್ಪೋರ್ಟ್ಸ್ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಮಾಡ್ಕೊಂಡವಳೆ. ಹಾಗೆ ಅದರಲ್ಲಿ ನಾವು ಒಂದು 3 ಜನ ಪಾರ್ಟ್ನರ್ಸ್ಗಳು, RV ಕ್ರಿಯೇಷನ್ ಅಂತೇಳಿ ನಮ್ಮದು ಫುಲ್ ಕಂಪ್ಲೀಟ್ ಈವೆಂಟ್ಸ್ನ ನಾವು ಮಾಡುವೆ. ನನ್ನ ಪಾರ್ಟ್ನರ್ಸ್ ಉದ್ಭವ್ ಹಾಗೆ ಪ್ರಶಾಂತ್ ನನ್ನ ಪಾರ್ಟ್ನರ್ಗ. ಬೆಂಗಳೂರು ಪಟೇಗರಪಾಳಿಯಲ್ಲಿ ನಮ್ಮ ಆಫೀಸ್ ಉಂಟು. ನೀವು ಏನೇ ಇದ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸ್ಪೋರ್ಟ್ಸ್ ಮಾಹಿತಿನೂ ಕೂಡ ಹಂಚ್ಕೊಂಡನೆ. ಜೊತೆಗೆ ನಿಮ್ಮ ಯಾವುದೇ ಜಂಬರಗಳಿಗಿದ್ರು ಈವೆಂಟ್ ಸೆಟ್ ಇಂದ ಅಥವಾ ಬೆಂಗಳೂರಲ್ಲಿ ಯಾವುದೇ ಒಂದು ಫೋಟೋಗ್ರಫಿ, ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲಾನು ನಾವು ಮಾಡುವೆ. ಮದನ್ ಮಡಿಕೇರಿ ಡ್ಯಾನ್ಸಿಂಗ್ ಅಂಪೈರ್ ಆಫ್ ಕರ್ನಾಟಕ. ಹೌದು, ಅದನ್ನ ನಂಗೆ ಕಮೆಂಟೇಟರ್ಸ್ ಹಂಗೆ ಲೇಖಕರು ಪ್ರಾಪರ್ ಆಗಿ ಮೇ ಬಿ ಇದು ಸ್ಪೋರ್ಟ್ಸ್ ಕನ್ನಡ ಅವು ಕೊಟ್ಟದ್ದು ಡ್ಯಾನ್ಸಿಂಗ್ ಅಂಪೈರ್ ಅಂತ. ಅವು ಈಗ ಸ್ಪೋರ್ಟ್ಸ್ ಕನ್ನಡ ಅಂತ ಚಾನೆಲ್ ಮಾಡೋ KRK ಆಚಾರ್ಯ, ಅವು ಡ್ಯಾನ್ಸಿಂಗ್ ಅಂಪೈರ್ ಅಂತ ಹೆಸರನ್ನು ಕೊಟ್ಟಳು. ಇತ್ತೀಚೆಗೆ ಅಷ್ಟೇ ಮ್ಯಾಜಿಕಲ್ ಅಂಪೈರ್ ಅಂತ ಹೇಳ್ಬಿಟ್ಟು ನಮ್ಮ ಡ್ರಮ್ಮರ್ ದೇವು ಅವು ಕರೆದಳು. ಅವು ಏನಕ್ಕೆ ಮ್ಯಾಜಿಕಲ್ ಅಂದ್ರೆ ನೀವು ಅಲ್ಲಿ ಆ ಒಂದು ಗ್ರೌಂಡ್ ಅಲ್ಲಿ ಒಂದು ಮ್ಯಾಜಿಕ್ ಮೂಮೆಂಟ್ಸ್ ನ ಎನರ್ಜಿನ ತುಂಬಿರೆ ಅಂತ ಹೇಳ್ಬಿಟ್ಟು ಮ್ಯಾಜಿಕಲ್ ಅಂಪೈರ್ ಅಂತ ಕರೆದೆ ಅಂತ ಹೇಳ್ದು. ಅವು RCBಲಿ 18 ವರ್ಷಗಳ ಕೂಡ ಡ್ರಮ್ ಬಾರಿಸಿದ್ದು. ಆದ್ರೆ
ಅವಕ್ಕೊಂದು ಒಳ್ಳೆ ಅವಕಾಶ ಇತ್ತು. ವಿರಾಟ್ ಕೊಹ್ಲಿ ಅವಕ್ಕೆ ಚಿನ್ನದ ಮೆಡಲ್ನ ಹಾಕುತ್ತಾ ಇತ್ತು, ಆದ್ರೆ ದುರಾದೃಷ್ಟ ವರ್ಷ ಕಾಲ್ ತುಳ್ತಾ ಆಗ್ಬಿಡ್ತು ಸ್ಟೇಡಿಯಂ ಅಲ್ಲಿ. ಇಲ್ಲಾಂದ್ರೆ ಅವಕ್ಕೆ ಒಂದು ವಿರಾಟ್ ಕೊಹ್ಲಿ ಚಿನ್ನದ ಪದಕನ ಕೂಡ ಹಾಕ್ತಿದ್ದು. ಅವು ಕೂಡ ಒಂದು ದೊಡ್ಡ ಸೆಲೆಬ್ರಿಟಿ ಒಂದು ಸ್ಪೋರ್ಟ್ಸ್ ಲಿ. ಬಹುಶಃ ನೀವು ಕೂಡ ಸೆಲೆಬ್ರಿಟಿ ಹಾಕು ಸದ್ಯಲೆ. ಅರೆ ವರ್ಷ ನಮ್ಮ ಕಮ್ಯುನಿಟಿದ ನೀವು ಕೂಡ ಒಬ್ಬ ಸೆಲೆಬ್ರಿಟಿ ಆಗಲಿ ನಮ್ಮೊಂದು ಆಸೆ. ಇವಿಷ್ಟು ಮದನ್ ಮಡಿಕೇರಿ ಮಾತಾಡಿದ್ರೆ ಬರೀ ನಾ ಅರೆ ವರ್ಷದಲ್ಲಿ ಮಾಡಿದ ವಿಷಯ. ಕನ್ನಡದಲ್ಲಿ ಕೆಲವಷ್ಟು ವಿಷಯ ಬೇರೊಂದು ವಿಡಿಯೋ ಬಿಟ್ಟು ಸಾಧ್ಯತೆ ನೋಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಗೊತ್ತಿರೋಕೆ ಫಾರ್ವರ್ಡ್ ಮಾಡಿ. ಮದನ್ ಮಡಿಕೇರಿ ಅವರ ಬೆಂಗಳೂರು ಸ್ಪೋರ್ಟ್ಸ್ ಹೇಳುವಂತ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿದ್ದೇನೆ. ಅದರಲ್ಲಿ ಲೈವ್ ವಿಡಿಯೋಸ್ ಬರ್ತದೆ. ಮ್ಯಾಕ್ಸಿಮಮ್ ಸ್ಪೋರ್ಟ್ಸ್ ಬಗ್ಗೆ ಇದ್ದದಲ್ಲ ಈ ಸದ್ಯಕ್ಕೆ. ಹೌದು, ಸ್ಪೋರ್ಟ್ಸ್ ಬಗ್ಗೆ ನಾವು ಜಾಸ್ತಿ ಸ್ಪೋರ್ಟ್ಸ್ ಬಗ್ಗೆ. ಆದ್ರೆ ಬೇರೆ ಹಲವಾರು ಈಗ ಈಚೆಗಷ್ಟೇ ಹಂಸಲೇಖ ಅವರದ್ದು ಕಾನ್ಸಲ್ಟ್ ನ ಕೂಡ ಮಾಡೋದು. ಆದ್ರೆ ಅದು ಕರ್ನಾಟಕ ಟಿವಿ ಅವಕ್ಕೆ ಅವರವರ ಚಾನೆಲ್ಗಳಿಗೆ ನಾವು ಮಾಡಿಕೊಟ್ಟು, ವಿಜಯ ಅವಾರ್ಡ್ಸ್ ಕೂಡ ಅದು ಮಾಡಿದ್ ನಾವು ಅವರ ಚಾನಲ್ಗೆ ನಾವು ಕೊಟ್ಟು. ಬಟ್ ನಮ್ದು ಟೆಕ್ನಿಕಲ್ ವರ್ಕ್, ಕ್ಯಾಮರಾ ಎಲ್ಲ ನಮ್ಮದೇ, ನಮ್ಮ ಟೀಮ್ ಅದನ್ನ ಮಾಡ್ತಾ ಇರೋದು. ನಮ್ಮ ಕೊಡಗಿಂದ ಒಬ್ಬ ಸೆಲೆಬ್ರಿಟಿ ಬಂದವೆ. ನನಗೆ ಒಳ್ಳೆ ಒಂದು ಚಾನೆಲ್ ಬಾದು. ಬಹುಶಃ ಇನ್ನು ಅವರ ಪ್ಲಾನಿಂಗ್ ತುಂಬಾ ಇರೋದು. ಬಹುಶಃ ಮುಂದೆ ಅದು ಒಳ್ಳೆದಾಗಲಿ. ಧನ್ಯವಾದ ಮದನ್ ಮಡಿಕೇರಿ. ಓಕೆ, ಧನ್ಯವಾದ ನೋಡೋದಕ್ಕೆಲ್ಲಕ್ಕೆ. ಥ್ಯಾಂಕ್ ಯು. ಮನೋಜ್ ಓಕೆ ಕೂಡ ಇಷ್ಟು ದೂರ ಬಂದು ಒಂದ್ ನಿಮಿಷ ಇಷ್ಟು ದೂರ ಬಂದು ಓಕೆ ನನ್ನನ್ನು ಕೂಡ ನಮ್ಮ ಆಫೀಸ್ಗೆ ಬಂದ್ರಿ. ತುಂಬಾ ಧನ್ಯವಾದ. ನಿಮ್ಮ ಚಾನಲ್ ಕೂಡ, ನಿಮ್ಮ ಉದ್ದೇಶ ಕೂಡ ಬಹಳಷ್ಟು ಎತ್ತರಕ್ಕೆ ಹೋಗಲಿ. ಹಾಗೆ ನಮ್ಮ ಒಂದು ಅರೆಭಾಷೆ ಗೌಡ ಜನಾಂಗಗಳದ್ದು ಅನೇಕ ಈವೆಂಟ್ಗಳು, ಹಾಗೆ ಪ್ರತಿಭೆಗಳು ನಿಮ್ಮ ಮೂಲಕ ಅವು ಬೆಳಕಿಗೆ ಬರಲಿ. ಇನ್ನಷ್ಟು ಹೆಚ್ಚೆಚ್ಚು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರೋದು, ಕ್ರೀಡಾ ಚಟುವಟಿಕೆಗಳಿರೋದು, ಅದೆಲ್ಲ ಬೆಳಕಿಗೆ ಬರಲಿ. ನೀವು ಕೂಡ ಅಷ್ಟೇ ಉತ್ತಮವಾಗಿ ನಡೆಸ್ತಾ ಬನ್ನಿ ಅಂತ ಹೇಳ್ಬಿಟ್ಟು ಆ ದೇವರು ನಿಮ್ಗೆ ಆ ಒಂದು ಸಹಕಾರ ಬೆಂಬಲವನ್ನ ಕೊಡ್ಲಿ. ನಿಮ್ಮ ಚಾನಲ್ ಕೂಡ ಬಹಳಷ್ಟು ಬೇಗ ಅತಿ ಹೆಚ್ಚು ಸಬ್ಸ್ಕ್ರೈಬರ್ನ ಪಡೆಯಲಿ ಅಂತ ನಾನು ಕೇಳ್ಕೊಂಡೆ. ಧನ್ಯವಾದ. ಇತ್ತೀಚೆಗೆ ಟೆನ್ನಿಸ್ ಬಾಲಿನ ಅತ್ಯಂತ ಜನಪ್ರಿಯ ಅಂಪೈರ್ ಕೂಡ ಕೊನೆಯದಾಗಿ ಸಿಕ್ಸರ್ ಅನ್ನ ಇವಾಗ ಮದನ್ ತೋರ್ಪಡಿಸ್ತಾ ಇದ್ದಾರೆ ನೋಡಿ. ಮದನ್ ಫ್ರಮ್ ಮಡಿಕೇರಿ. ಸರಿ, ಬಹಳಷ್ಟು ಉತ್ತಮ ರೀತಿಯ ಒಂದು ನಿರ್ಣಯವನ್ನು ತೋರ್ಪಡಿಸಿದ್ರು. ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾರೆ ಮದನ್ ಮಡಿಕೇರಿ ಅವರಿಗೆ.